ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಸೋಲಿನ ಭೀತಿಯಲ್ಲಿದೆ. ಸೋಲಿನ ಹತಾಶೆಯಿಂದ ಮೋದಿ ಏನೇನೋ ಮಾತನಾಡ್ತಾ ಇದ್ದಾರೆ. ಕೆಪಿಸಿಸಿ ಮಹಿಳಾ ಘಟಕದ ಅಧ್ಯಕ್ಷೆ ಪುಷ್ಪಾ ಅಮರನಾಥ್ ಈ ರೀತಿಯಾಗಿ ಬಿಜೆಪಿಯ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಸೋಲಿನ ಭೀತಿಯಲ್ಲಿದೆ. ಆ ಸೋಲಿನ ಹತಾಶೆಯಿಂದ ಮೋದಿಯವರು ಏನೇನೋ ಮಾತಾಡ್ತಾ ಇದ್ದಾರೆ ಅಂತ ಕೆಪಿಸಿಸಿ ಮಹಿಳಾ ಘಟಕದ ಅಧ್ಯಕ್ಷೆ ಪುಷ್ಪಾ ಅಮರನಾಥ್ ವಾಗ್ದಾಳಿಯನ್ನ ಮಾಡಿದ್ದಾರೆ. ಉದ್ಯೋಗ ದೊರಕಿಸಿಕೊಡುವಲ್ಲಿ ಕೇಂದ್ರ ಸರ್ಕಾರ ವಿಫಲವಾಗಿದೆ. ನಿರುದ್ಯೋಗ, ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಜನರನ್ನ ಇನ್ನಿಲ್ಲದಂತೆ ಕಾಡ್ತಾ ಇದೆ. ಈ ಬಾರಿ ದೇಶದ ಜನರು ಕಾಂಗ್ರೆಸ್ಗೆ ಆಶೀರ್ವಾದವನ್ನ ಮಾಡಲಿದ್ದಾರೆ. ಕಾಂಗ್ರೆಸ್ ಗೆಲ್ಲುವ ವಿಶ್ವಾಸ ಇದೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಪುಷ್ಪಾ ಅಮರನಾಥ್. ನಾವೇನಾದ್ರೂ ಅಧಿಕಾರಕ್ಕೆ ಬಂದಿಂದಲೇ ಫಟಾಫಟ್ 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 ಉದ್ಯೋಗ ಸಿಗಬೇಕಂದ್ರೆ ಕಾಂಗ್ರೆಸ್ನ ಬೆಂಬಲಿಸಬೇಕಾಗಿದೆ. ಇವತ್ತು ನಾನು ನಮ್ಮ ನಾಯಕರ ಮಾತನ್ನು ನಾನು ಮತ್ತೊಮ್ಮೆ ಹೇಳ್ತೇನೆ. ರಾಹುಲ್ ಗಾಂಧಿ ಅವರು ಸರಿಯಾಗಿ ಹೇಳಿದ್ದಾರೆ. ನಿಮ್ಮ ಭವಿಷ್ಯಕ್ಕಾಗಿ ಇವತ್ತು ಕಾಂಗ್ರೆಸ್ನ ಬೆಂಬಲಿಸಿ ಅನ್ನೋದು ಏನು ನಿಜಾನೋ ಹಾಗೇನೆ ರಾಜ್ಯದಲ್ಲೂ ಕೂಡ ಅದು ನಿಜವಾಗಬೇಕಾಗಿದೆ. ಒಂದು ಮಾತನ್ನು ಹೇಳ್ತಾರೆ, ಪರಿಸರ ಸಂರಕ್ಷಣೆ ಬಹಳ ಮುಖ್ಯ ಅಂತೇಳಿ. ನಾವಿವತ್ತು ಮಳೆಗಾಲದಲ್ಲಿ ಇದ್ದೀವಿ. ಈ ಬಾರಿ ಪರಿಸರ ಸಂರಕ್ಷಣೆಯೂ ಕೂಡ ನಮ್ಮ ನಿಟ್ಟಿನಲ್ಲಿ ನಾವು ತೆಗೆದುಕೊಂಡು ಹೋಗೋಣ. ಆ ನಿಟ್ಟಿನಲ್ಲಿ ವೃಕ್ಷೋ ರಕ್ಷತಿ ರಕ್ಷಿತಃ ಅಂತ ಒಂದು ಮಾತಿದೆ, ನಾಣ್ಣುಡಿ ಇದೆ. ಅದೇ ರೀತಿ ಸಂವಿಧಾನ ರಕ್ಷೋ ರಕ್ಷತಿಹ ಅಂತ ಒಂದು ಮಾತು ಹೇಳ್ತೇನೆ. ಹಾಗೆಯೇ ನಿರುದ್ಯೋಗ ನಿರ್ಮಾಣಕ್ಕೆ ನಾವೇನಾದರೂ ಅಧಿಕಾರಕ್ಕೆ ಬಂದಿಂದಲೇ ಫಟಾಫಟ್ 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 ಉದ್ಯೋಗ ಸಿಗಬೇಕಂದ್ರೆ ಕಾಂಗ್ರೆಸ್ನ ಬೆಂಬಲಿಸಬೇಕಾಗಿದೆ. ಇವತ್ತು ನಾನು ನಮ್ಮ ನಾಯಕರ ಮಾತನ್ನು ನಾನು ಮತ್ತೊಮ್ಮೆ ಹೇಳ್ತೇನೆ. ರಾಹುಲ್ ಗಾಂಧಿ ಅವರು ಸರಿಯಾಗಿ ಹೇಳಿದ್ದಾರೆ. ನಿಮ್ಮ ಭವಿಷ್ಯಕ್ಕಾಗಿ ಇವತ್ತು ಕಾಂಗ್ರೆಸ್ನ ಬೆಂಬಲಿಸಿ ಅನ್ನೋದು ಏನು ನಿಜಾನೋ ಹಾಗೇನೆ ರಾಜ್ಯದಲ್ಲೂ ಕೂಡ ಅದು ನಿಜವಾಗಬೇಕಾಗಿದೆ. ಒಂದು ಮಾತನ್ನು ಹೇಳ್ತಾರೆ, ಪರಿಸರ ಸಂರಕ್ಷಣೆ ಬಹಳ ಮುಖ್ಯ.